ಗಾಂಧಿನಗರದಲ್ಲಿ ದಿನಬೆಳಗಾದ್ರೆ ಸೃಷ್ಟಿಯಾಗೋ ಅದೆಷ್ಟೋ ಗರಂ ಗಾಸಿಪ್ಗಳು ಕೇಳುಗರನ್ನ ಒಮ್ಮೊಮ್ಮೆ ಬೆಚ್ಚಿ ಬೀಳಿಸುತ್ತೆ. ಆದ್ರೆ ಕೆಲವೊಂದು ಅಂತಹ ಗಾಸಿಪ್ಗಳು ಪ್ರೇಕ್ಷಕರಿಗೆ ಸಂತೋಷ ಕೊಡೋದು ಉಂಟು. ಇಲ್ಲಿ ಹುಟ್ಟೋ ಗಾಸಿಪ್ ಸುದ್ದಿಗಳಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅಂತ ಹುಡುಕೋದು ಕಷ್ಟ. ಯಾಕಂದ್ರೆ ಕೆಲವೊಮ್ಮೆ ನಿಜವಾದ ಅದೆಷ್ಟೋ ಸುದ್ದಿಗಳು ನಾನಾ ಕಾರಣಗಳಿಂದ ಕೇವಲ ಗಾಸಿಪ್ಗಳಾಗಿ ಬಿಡ್ತವೆ. ಇಂತಹ ಸಾಕಷ್ಟು ಹೊಸ ಗಾಸಿಪ್ಗಳನ್ನ ನಿಮ್ಮ ಮುಂದಿಡೋದೇ ಈ ಸ್ಯಾಂಡಲ್ವುಡ್ ಬೀಟ್. ಜಾಕಿ ನಂತರ ಪುನೀತ್ ಹಾಗೂ ನಿರ್ದೇಶಕ ಸೂರ್ಯ ಸೆಕೆಂಡ್ ಕಾಂಬಿನೇಷನ್ ನ ಅಣ್ಣಾ ಬಾಂಡ್ ಶುರುವಾಗುವ ಮುನ್ನವೇ ಸಾಕಷ್ಟು ಕುತೂಹಲಗಳನ್ನ ಸೃಷ್ಟಿಸ್ತಾ ಇದೆ. ಮುಂದಿನ ತಿಂಗಳು 7ರಂದು ಶುರುವಾಗಲಿರೋ ಈ ಚಿತ್ರದಲ್ಲಿ ಅಪ್ಪುಗೆ ಜೋಡಿಯಾಗಿ ಪ್ರಿಯಾಮಣಿ ಹಾಗೂ ನಿಧಿ ಸುಬ್ಬಯ್ಯ ಆಯ್ಕೆಯಾಗಿದ್ದಾರೆ. ಪ್ರಿಯಾಮಣಿ ಈ ಹಿಂದೆ ರಾಮ್ ಚಿತ್ರದಲ್ಲಿ ಪುನೀತ್ ಜೊತೆಗೆ ನಟಿಸಿದ್ದರು. ನಿಧಿಗೆ ಪುನೀತ್ ಜೊತೆ ಇದು ಮೊದಲ ಸಿನಿಮಾ. ಇತ್ತೀಚೆಗೆ ಪುನೀತ್ ಸಿನಿಮಾಗಳಲ್ಲಿ ಇಬ್ಬಿಬ್ಬರು ನಾಯಕಿಯರು ಇರೋದು ಸ್ವಲ್ಪ ವಿಶೇಷದ ಸಂಗತಿ. ನಂದಿನಿ ನಿಂಗೋಸ್ಕರ ತಾರಸಿ ಮೇಲೆ ಕಾಯ್ತಾಳ ನೋಡು. ಏ ಲೂಸ್ಗಳ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಾನು ಹೆಂಗೋ ಒಂದು ಹುಡುಗಿನ ಹೋಗಿ ಪ್ರೀತಿಸ್ತಿದ್ದೀನಿ ಅಂತ ಹೇಳಕ್ಕಾಗತ್ತೆ? ರಘುಗೆ ತಮ್ಮ ಕಣ್ಣಲ್ಲಿ ನಿಜವಾಗ್ಲೂ ಪ್ರೀತಿ ಕಾಣಿಸ್ತಂತೆ. ನಾವು ನಿಮ್ಗೆ ಹೆಲ್ಪ್ ಮಾಡ್ಬೇಕಂತೆ. ಮಾಡು ಕ್ಯಾಮ್ ಇಲ್ಲ ನಮಗೂ. ಇದು ಸರಿ ಇಲ್ಲ. ನಂಗೆ ಲವ್ ರೊಮ್ಯಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ವೋ? ಆಯ್ತು ಬಿಡು, ರಘುಗೆ ಹೇಳ್ಬಿಡ್ತೀನಿ ಕ್ಯಾನ್ಸಲ್ ಮಾಡುವಂತ. ರಘು ದಿಗಂತ್ ಅಭಿನಯದ ಲೈಫು ಇಷ್ಟೇನೆ ಹಿಟ್ ಆಗಿದ್ದೇ ತಡ ಚಿತ್ರದ ನಿರ್ಮಾಪಕ ಜಾಕ್ ಮಂಜು ಈಗ ವೈಫು ಇಷ್ಟೇನೆ ಅನ್ನೋ ಸಿನಿಮಾ ಮಾಡಲು ಯೋಚಿಸ್ತಾ ಇದ್ದಾರೆ. ಜೊತೆಗೆ ಚಿತ್ರದ ಕತೆ ಕೂಡ ತಯಾರಾಗ್ತಿದೆಯಂತೆ. ಈ ಸಿನಿಮಾವನ್ನ ಲೈಫು ಇಷ್ಟೇನೆ ಚಿತ್ರದ ಪವನ್ ನಿರ್ದೇಶನ ಮಾಡುವ ಸಾಧ್ಯತೆ ಇದೆಯಂತೆ. ಆದ್ರೆ ಇಲ್ಲಿ ವೈಫ್ಗೆ ಗಂಡನಾಗಿ ಯಾವ ನಾಯಕ ಬರ್ತಾನೆ ಅನ್ನೋದು ಮಾತ್ರ ಇನ್ನೂ ಡಿಸೈಡ್ ಆಗಿಲ್ಲ. ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ, ಓಮಿಂದ ಎದ್ದು ಬಂದ ಸತ್ಯನು ಅಲ್ಲಾರಿ, ಹಳ್ಳಿಯ ಸೀದಾ ಸಾದ ಹೈದ ಮೈಲಾಪುರ ಮೈಲಾರಿ. ಮೈಲಾರಿ ಚಿತ್ರದಲ್ಲಿ ಪುನೀತ್ ಹಾಡಿರುವ ಊರಿಂದ ಓಡಿ ಬಂದ ಹಾಡು ಹಿಟ್ ಆಗಿದೆ ತಡ ಗಾಂಧಿನಗರದ ಸಾಕಷ್ಟು ಮಂದಿ ಪುನೀತ್ ಹಿಂದೆ ಬಿದ್ದಿದ್ದಾರೆ. ಇತ್ತೀಚೆಗಷ್ಟೇ ಗಣೇಶ್ ಅಭಿನಯಿಸಿರುವ ಶೈಲು ಚಿತ್ರದ ಒಂದು ಹಾಡಿಗೆ ಪುನೀತ್ ಧ್ವನಿ ನೀಡಿದ್ದರು. ಈಗ ಲೂಸ್ ಮಾದಾನ ಸಿದ್ಲಿಂಗು ಸಿನಿಮಾದ ಒಂದು ಹಾಡನ್ನು ಕೂಡ ಪುನೀತ್ ಹಾಡ್ತಾ ಇದ್ದಾರೆ. ಲೂಸ್ ಮಾದ ಈ ಹಿಂದೆ ಹುಡುಗರು ಚಿತ್ರದಲ್ಲಿ ಅಪ್ಪು ಜೊತೆ ಅಭಿನಯಿಸಿದ್ರು. ಒಟ್ಟಲ್ಲಿ ಕನ್ನಡದ ನಂಬರ್ 1 ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಇರುವ ಸಕ್ಸಸ್ ಅನ್ನ ಬೇರೆ ನಾಯಕರು ತಮ್ಮ ಚಿತ್ರಕ್ಕೆ ಹಾಡಿನ ರೀತಿಯಲ್ಲಿ ಬಳಸಿಕೊಂಡು ಪ್ರಚಾರ ಗಿಟ್ಟಿಸುತ್ತಿದ್ದಾರೆ ಅನ್ನುತ್ತಿದೆ ಗಾಂಧಿನಗರ. ಕೋಟೆ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ತಮ್ಮನ್ನ ಗುರುತಿಸಿಕೊಂಡ ನಿರ್ದೇಶಕ ಶ್ರೀನಿವಾಸ್ ಪ್ರಭು ಈಗ ದಂಡುಪಾಳ್ಯ ಅನ್ನೋ ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದಾರೆ. ಈ ಹೆಸರು ಕೇಳ್ತಿದ್ದಂತೆ ಸಾಕಷ್ಟು ಜನರ ಮುಖದಲ್ಲಿ ಭಯ ಉಂಟಾದ್ರೆ ಇನ್ನೂ ಕೆಲವರು ಮನಸ್ಸಲ್ಲೇ ಶಪಿಸ್ತಾರೆ. ಆದ್ರೆ ಶ್ರೀನಿವಾಸ್ ಮಾತ್ರ ಈ ದಂಡುಪಾಳ್ಯ ತಂಡದ ಹಿಂದಿರುವ ಕಟ್ಟು ಸತ್ಯವನ್ನ ಬಿಚ್ಚಿಡಲು ಹೊರಟಿದ್ದಾರೆ. ಜೈಲಿಗೆ ಭೇಟಿ ನೀಡಿ ಈ ತಂಡದವರನ್ನ ಮಾತನಾಡಿಸಿ ಬಂದಿದ್ದಾರೆ. ಅಮಾಯಕರಿಗೆ ಅಪರಾಧಿ ಅನ್ನೋ ಪಟ್ಟ ಕಟ್ಟಿದ್ದಾರೆ ಅನ್ನೋದು ಈ ತಂಡದ ವಾದ. ಈ ಚಿತ್ರದಲ್ಲಿ ದಂಡುಪಾಳ್ಯ ತಂಡದ ನಾಯಕರಾಗಿ ಹಿಂದಿಯ ಮಕ್ರಂದ್ ಅಭಿನಯಿಸ್ತಾ ಇದ್ದು, ಇವರೊಂದಿಗೆ ರವಿ ಕಾಳೆ, ಪೂಜಾ ಗಾಂಧಿ ಹಾಗೂ ಇನ್ನಿತರರು ಪಾತ್ರಧಾರಿಗಳಾಗಿದ್ದಾರೆ. ಸದ್ಯದಲ್ಲೇ ಚಿತ್ರೀಕರಣ ಶುರುವಾಗಲಿರೋ ಈ ದಂಡುಪಾಳ್ಯ ಕನ್ನಡದ ಜೊತೆಗೆ ತಮಿಳಿನಲ್ಲೂ ಚಿತ್ರಿತವಾಗಲಿದೆ. ಇವಿಷ್ಟು ಇವತ್ತಿನ ಸ್ಯಾಂಡಲ್ವುಡ್ ಬೀಟ್ನಲ್ಲಿ ನಮಗೆ ತಿಳಿದು ಬಂದ ಸುದ್ದಿಗಳು. ಸಂದೀಪ್ ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.